ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ವರುಣ ಅಬ್ಬರಿಸ್ತಿದ್ದಾನೆ. ಅದರಲ್ಲೂ ಕೂಡ ಕಳಸಾ ಭಾಗದಲ್ಲಿ ಅಬ್ಬರಿಸ್ತಿರೋಂಥ ವರುಣ ಒಂದೆಡೆ ನದಿಗಳು ಕೂಡ ಹರಿತಿದೆ. ಅದರಲ್ಲೂ ಕೂಡ ಭದ್ರೆ ತನ್ನ ವೀರಾವೇಶವನ್ನು ತೋರ್ತಾ ಇರುವಂಥದ್ದು. ಈಗ ಸಾಕಷ್ಟು ಕಡೆ ಒಂದು ಜಲಾವೃತ ಕೂಡ ಮಾಡಿದೆ. ಈಗ ಸದ್ಯಕ್ಕೆ ಬಾಳೆಹೊನ್ನೂರು ಕಳಸಾ ರಸ್ತೆ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಅದು ತೆಪ್ಪದ ಗಂಡಿ ಅನ್ನೋ ಸ್ಥಳದಲ್ಲಿ ಈಗ ರಸ್ತೆಯಲ್ಲಿ ಭದ್ರಾ ನದಿ ಕೂಡ ಹರಿತಾ ಇದೆ. 2019ರಲ್ಲಿ ಈ ದೃಶ್ಯಗಳು ಕೂಡ ಇಲ್ಲಿನ ಸುತ್ತಮುತ್ತ ಅವ್ರು ನೋಡಿರುವಂಥದ್ದು. ಅಂದು ಕೂಡ ಈ ರಸ್ತೆ ಕೂಡ ಬಂದಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಭದ್ರೆ ಇಲ್ಲಿ ಕೂಡ ಹರಿದು ಸಂಪೂರ್ಣವಾಗಿ ರಸ್ತೆಯನ್ನು ಜಲಾವೃತಗೊಳಿಸಿತ್ತು. ಅದಾದ ನಂತರ ನಿನ್ನೆ ರಾತ್ರಿ ಸುರಿದಂಥ ಭಾರೀ ಮಳೆಗೆ ಏನು ಪಶ್ಚಿಮ ಘಟ್ಟಗಳ ಸಾಲೇನಿದೆ ಕುದುರೆಮುಖ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ. ಹೀಗಾಗಿ ಭದ್ರಾ ನದಿಯ ಹರಿವಿನಲ್ಲಿ ಕೂಡ ಹೆಚ್ಚಳ ಆಗಿರುವಂಥದ್ದು. ಏಕಾಏಕಿ ಭದ್ರಾ ನದಿಯ ಹರಿವು ಹೆಚ್ಚಳ ಆದ್ರಿಂದ ಈ ಭಾಗದ ತೆಪ್ಪದಗುಂಡಿ ಇರ್ಬೋದು, ಮಹಾಲ್ಗೋಡು ಇರ್ಬೋದು, ಈ ಭಾಗದಲ್ಲಿ ಏನು ಬಾಳೆಹೊನ್ನೂರು ಮತ್ತು ಕಳಸಾಗೆ ತೆರಳುವಂಥ ರಸ್ತೆ ಈಗ ಸಂಪೂರ್ಣವಾಗಿ ಜಲಾವೃತ ಆಗ್ತಿರುವಂಥದ್ದು. ಈಗಾಗಲೇ ಪೊಲೀಸರು ಎಲ್ಲ ವಾಹನಗಳ ಸಂಚಾರವನ್ನು ಕೂಡ ಬಂದ್ ಮಾಡಲಾಗಿದೆ. ಇನ್ನು ಪ್ರಮುಖವಾಗಿ ಇದು ಎನ್ನಾರ್ಪುರ ಮತ್ತು ಬಾಳೆಹೊನ್ನೂರವರಿಗೆ ದಕ್ಷಿಣ ಕನ್ನಡಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ. ಅಂದರೆ ಏನೇ ಇದ್ದರೂ ಆರೋಗ್ಯದ ವಿಚಾರವಾಗಿ ಅಂದರೆ ಏನೇ ಎಮರ್ಜೆನ್ಸಿ ಬಂದರೂ ಕೂಡ ಮಂಗಳೂರಿಗೆ ಕೂಡ ತೆರಳಬೇಕಾಗುತ್ತೆ. ಆಗ ಈ ರಸ್ತೆಯನ್ನೇ ಬಳಸಬೇಕಾಗುತ್ತೆ. ಈಗ ಸದ್ಯಕ್ಕೆ ಈ ರಸ್ತೆಯಲ್ಲಿ ಭದ್ರೆ ಜಲಾವೃತ ಆಗಿರೋದ್ರಿಂದ ಈ ರಸ್ತೆಯಲ್ಲಿ ಯಾವುದೇ ವಾಹನಗಳನ್ನು ಕೂಡ ಓಡಾಡಲಿಕ್ಕೆ ಪೊಲೀಸರು ಕೂಡ ಬಿಡ್ತಾಯಿಲ್ಲ. ಇಲ್ಲಿ ಪ್ರಾರಂಭದಲ್ಲಿ 1ರಿಂದ 2 ಅಡಿ ನೀರಿದ್ದರೂ ಮಧ್ಯಭಾಗದಲ್ಲಿ ಸುಮಾರು 8ರಿಂದ 10 ಅಡಿ ಎತ್ತರದಲ್ಲಿ ಭದ್ರೆ ಹರಿತಾ ಇದ್ದಾಳೆ. ಹಾಗಾಗಿ ಇಲ್ಲಿ ಸಂಪೂರ್ಣವಾಗಿ ರಸ್ತೆಯನ್ನು ಬಂದ್ ಮಾಡಲಾಗಿದೆ. ಈಗ ಸದ್ಯಕ್ಕೆ ದಕ್ಷಿಣ ಕನ್ನಡ ಮತ್ತು ಬಾಳೆಹೊನ್ನೂರಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಈಗ ಭದ್ರೆಯ ವೀರಾವೇಶದಿಂದ ಸಂಪೂರ್ಣವಾಗಿ ಬಂದಾಗಿರುವಂಥದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಇವತ್ತು ರೋಡ್ ಬ್ಲಾಕ್ ಆಗಿದೆ. ಮೈನ್ ರೋಡ್ ನೀರು ಜಾಸ್ತಿ ಆಗ್ತಿದೆ ಸರ್. ಇಲ್ಲ, ನೀರು ಇಲ್ಲಿದೆ. ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ವರುಣ ನಿನ್ನೆ ರಾತ್ರಿಯಿಂದ ಕೂಡ ಅಬ್ಬರಿಸ್ತಿದ್ದಾನೆ. ಅದು ಅಬ್ಬರಕ್ಕೆ ಇಡೀ ನದಿಗಳು ಕೂಡ ಉಕ್ಕಿ ಹರಿತಾ ಇರುವಂಥದ್ದು. ಈಗ ಭದ್ರಾ ನದಿಯ ಹರಿವಿನಲ್ಲಿ ಕೂಡ ಹೆಚ್ಚಳ ಆಗಿದೆ. ಹೀಗಾಗಿ ಹುಯಿಗೆರೆ ಗ್ರಾಮ ಪಂಚಾಯಿತಿಯ ಸುಮಾರು 10 ಗ್ರಾಮಗಳು ಈಗ ಜಲಾವೃತ ಆಗಿರುವಂಥದ್ದು. ನಾನೀಗ ದೃಶ್ಯಗಳಲ್ಲಿ ತೋರಿಸ್ತೀನಿ. ಇದು ಚಿಕ್ಕಮಗಳೂರು ಮತ್ತು ಬಾಳೆಹೊನ್ನೂರು ಮಾರ್ಗವಾಗಿ ಬಂದರೆ ಈ ಹುಯಿಗೆರೆ ಮಾರ್ಗ ಸಿಗುತ್ತೆ. ಇಲ್ಲಿ ಹುಯಿಗೆರೆಯಿಂದ ತೆರಳಿದ್ರೆ ಇಲ್ಲಿ ನೇರವಾಗಿದ್ದು ಮಾಗುಂಡಿಗೆ ಹೋಗುವಂಥ ರಸ್ತೆ. ಈಗಾಗಲೇ ಈ ರಸ್ತೆಯಲ್ಲಿ ಸುಮಾರು ಅಲ್ಲಿ ಒಂದು 8ರಿಂದ 10 ಅಡಿ ಭದ್ರಾ ನದಿಯ ನೀರು ನಿಂತಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಮಾಗುಂಡಿ ಸಮೀಪನೂ ಕೂಡ ಭದ್ರಾ ನದಿ ಉಕ್ಕಿ ಹರಿದ್ರಿಂದ ಅಲ್ಲೂ ಕೂಡ ರಸ್ತೆ ಕೂಡ ಸಂಚಾರ ಬಂದಾಗಿದೆ. ಹೀಗಾಗಿ ಏನು ಮಾಗುಂಡಿಗೆ ತೆರಳುವಂಥ ಹುಯಿಗೆರೆ ಮೂಲಕ ತೆರಳುವಂಥ ರಸ್ತೆ ಸಂಪೂರ್ಣವಾಗಿ ಬಂದಾಗಿದ್ದರೆ, ಮತ್ತೊಂದೆಡೆ ಸುಮಾರು 10ಕ್ಕೂ ಹೆಚ್ಚು ಗ್ರಾಮಗಳು ಈಗ ಜಲದಿಗ್ಬಂಧನದಲ್ಲಿ ಸಿಲುಕೊಂಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಅವರು ಹೊರಗೆ ಬರಲಿಕ್ಕೆ ಆಗ್ತಾಯಿಲ್ಲ. ಈಗ ಯಾವುದೇ ರೀತಿ ಬೋಟ್ ವ್ಯವಸ್ಥೆ ಕೂಡ ಮಾಡಿಲ್ಲ. ಹೀಗಾಗಿ 10 ಗ್ರಾಮಗಳು ಏನಿದೆ ಹುಯಿಗೆರೆ ಗ್ರಾಮ ಪಂಚಾಯಿತಿಯ 10 ಗ್ರಾಮಗಳು ಕೂಡ ಜಲದಿಗ್ಬಂಧನದಲ್ಲಿದೆ. ಜನರು ಕೂಡ ಹೊರಗೆ ಬರೋಕ್ಕಾಗ್ತಾಯಿಲ್ಲ. ಇಲ್ಲಿಂದ ಹೋಗುವಂಥವ್ರು ಕೂಡ ಇಲ್ಲಿಗೆ ಏನು ಆ ಗ್ರಾಮಗಳಿಗೆ ತೆರಳಲಿಕ್ಕೆ ಕೂಡ ಸಾಧ್ಯ ಆಗ್ತಾಯಿಲ್ಲ. ಈಗಾಗಲೇ 2 ಕಡೆಗಳಲ್ಲಿ ಕೂಡ ಜಲದಿಗ್ಬಂಧನ ಇದೆ. ಅದು ಕೂಡ ಭದ್ರಾ ನದಿಯ ಹರಿವು ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಿರುವಂಥದ್ದು. ಹೀಗಾಗಿ ಅಲ್ಲಿನ ಜನರು ಕೂಡ ಸಾಕಷ್ಟು ಸಮಸ್ಯೆಗಳಿಗೆ ಸಿಲ್ಕೊಂಡಿದ್ದಾರೆ. ಒಂದು ಕಡೆ ಆಸ್ಪತ್ರೆಗೆ ಬರಬೇಕು ಮತ್ತು ಬೇರೆ ದಿನಸಿಗಳನ್ನ ತರಬೇಕು ಅಂದರೂ ಕೂಡ ಸಾಧ್ಯ ಆಗ್ತಿಲ್ಲ. ಹೀಗಾಗಿ ಜಲದಿಗ್ಬಂಧನದಲ್ಲಿ ಅವರೆಲ್ಲರೂ ಕೂಡ ಸಿಲುಕೊಂಡಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರಾದ ಚಂದ್ರು ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಯಾವ ಸ್ಥಿತಿ ಇದೆ ಸರ್ ಈಗ ಹುಯಿಗೆರೆ ಗ್ರಾಮ ಪಂಚಾಯಿತಿಯ 10 ಗ್ರಾಮಗಳ ಸ್ಥಿತಿ? ಕಳೆದ ರಾತ್ರಿಯಿಂದ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ನೀರಿನ ಮಟ್ಟ ಅದೇ ಥರ ನಿಂತಿದೆ. ಬೆಳಗ್ಗೆ ಇನ್ನೂ ಜಾಸ್ತಿ ಆಗಿದೆ. ಬಹುಶಃ ಕಳಸಾ ಭಾಗದಲ್ಲಿ ತುಂಬ ಮಳೆ ಆಗ್ತಾ ಇರೋದ್ರಿಂದ ನೀರಿನ ಒಳಹರಿವು ಜಾಸ್ತಿಯಾಗಿ ನದಿ ಇನ್ನೂ ಮೇಲೆ ಬರ್ತಾ ಇದೆ. ಈ ಭಾಗದಲ್ಲಿ ಸುಮಾರು 8 ಹಳ್ಳಿಗಳು ಬರ್ತದೆ ಹುಯಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ. ಆ ಹಳ್ಳಿಗಳು ಜಲದಿಗ್ಬಂಧನವಾಗಿದೆ. ಯಾಕೆಂದರೆ ಇದು ಬಾಳೆಹೊನ್ನೂರು ಮಾರ್ಗವಾಗಿ ಹುಯಿಗೆರೆಗೆ ಹೋಗುವಂಥ ರಸ್ತೆ ಇಲ್ಲಿ ಬಂದಾಗಿದೆ. ಇನ್ನೊಂದು ಮಾಗುಂಡಿಯಿಂದ ಹುಯಿಗೆರೆಗೆ ಬರುವಂಥ ರಸ್ತೆಯಲ್ಲಿ ಹುಯಿಗೆ ಹಳ್ಳ, ಅದು ಕೂಡ ಒಂದು 7-8 ಅಡಿ ನೀರು ಬಂದು ಈ 8 ಹಳ್ಳಿಗಳು ಜಲಾವೃತವಾಗಿ ನಿಂತಿದೆ.
ನಮ್ಮ ಸ್ನೇಹಿತರಲ್ಲಿಂದ ಎಲ್ಲ ಫೋನ್ ಮಾಡಿದರು ಅವ್ರಿಗೊಂದು ದ್ವೀಪದಲ್ಲಿ ಇದ್ದಂಗೆ ಆಗಿದೆ. ಯಾಕೆಂದರೆ ಕಳೆದ 24 ಗಂಟೆಯಿಂದ ಅವ್ರು ಎಲ್ಲೂ ಕೂಡ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಏನಾದರೂ ಒಂದು ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಆದರೂ ಕೂಡ ತುಂಬ ಸಮಸ್ಯೆ ಆಗ್ತದೆ. ಯಾಕೆಂದರೆ ಎರಡು ಕಡೆ ದಿಗ್ಬಂಧನ ಆಗಿರೋದ್ರಿಂದ ಜಿಲ್ಲಾಡಳಿತ ಇದ್ರ ಬಗ್ಗೆ ಒಂದು ಸ್ವಲ್ಪ ಎಚ್ಚೆತ್ಕೊಂಡು ಏನಾದರೂ ಒಂದು ಬೋಟ್ ಕಿಟ್ ಅಂತ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಯಾಕೆಂದರೆ ಮಳೆ ಕಮ್ಮಿ ಆದರೆ ಪರವಾಗಿಲ್ಲ, ಅಂದರೆ ಇದು ರೈಸ್ ಆಗುವಂಥ ಒಂದು ಚಾನ್ಸಸ್ ತುಂಬ ಇದೆ. ಇದು ಸ್ಥಳೀಯರ ಮಾತು. ಅಂದರೆ ಅಲ್ಲಿನ 10 ಗ್ರಾಮದ ಜನರು ಕೂಡ ಈಗಾಗಲೇ ಸಿಲುಕೊಂಡಿರುವಂಥದ್ದು. ಅಂದರೆ ಫೋನ್ ಮೂಲಕ ತಮ್ಮ ಸ್ನೇಹಿತರಿಗೆ ಕೂಡ ಹೇಳ್ತಾ ಇದ್ದಾರೆ, ಅಂದರೆ ಇಲ್ಲಿಂದ ನಮಗೆ ಹೊರಗೆ ಬರಲಿಕ್ಕೆ ಆಗ್ತಾಯಿಲ್ಲ, ಜಿಲ್ಲಾಡಳಿತಕ್ಕೆ ಏನಾದರೂ ಒಂದು ಮನವಿ ಮಾಡಿ ಜಿಲ್ಲಾಡಳಿತ ಒಂದು ಬೋಟ್ ವ್ಯವಸ್ಥೆಯನ್ನು ಮಾಡಲಿ ಅನ್ನುವಂಥ ಮನವಿಯನ್ನು ಈಗ ಒಳಭಾಗದಲ್ಲಿರುವಂಥ ಏನು ಹತ್ತುಹಳ್ಳಿಯ ಗ್ರಾಮಸ್ಥರು ಕೂಡ ಮಾಡ್ತಾ ಇರುವಂಥದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಯಾವುದು ಇಲ್ಲಿನ ಸುತ್ತಮುತ್ತ ಹಂಗೆ ಡಿಲೀಟ್ ಹೊಡೀರಿ. ಇವತ್ತು ರೋಡ್ ಬ್ಲಾಕ್ ಆಗಿದೆ, ಮೈನ್ ರೋಡ್. ನೀರು ಜಾಸ್ತಿ ಆಗ್ತಿದೆ ಸರ್. ಇಲ್ಲ, ನೀರು ಇಲ್ಲಿದೆ. ಅನ್ಕೊಂತ ಏನೋ ಚುರು ಅಂತ ಆಗಿಂದ ಅಲ್ಲಿಂದ ಯಾವುದು ಇಲ್ಲಿನ ಸುತ್ತಮುತ್ತ ಹಂಗೆ ಡಿಲೀಟ್ ಹೊಡೀರಿ. ಎಲ್ಲಿದ್ದಾರೆ ಎತ್ಲಿ ಬಿಟ್ಟು ನನಗೆ ಎದಕ್ಕೆ ಸ್ಟಾರ್ಟ್ ಆಗುತ್ತೆ ಮಣ್ಣಿನ ಇವತ್ತು ರೋಡ್ ಬ್ಲಾಕ್ ಆಗಿದೆ, ಮೈನ್ ರೋಡ್. ನೀರು ಜಾಸ್ತಿ ಆಗ್ತಿದೆ ಸರ್. ಇಲ್ಲ, ನೀರು ಇಲ್ಲಿದೆ.